ನಮಸ್ಕಾರ ವೀಕ್ಷಕರೇ, ಭಾರತದಲ್ಲಿ ಕೆಲವೊಂದು ರೀತಿಯ ಬಹುಮಾನ ಲಾಟರಿಗಳನ್ನು ಗೆದ್ದರೆ, ಜಾಕ್ಪಾಟ್ ಗೆದ್ದರೆ ಒಂದಷ್ಟು ಮೊತ್ತವನ್ನು ತೆರಿಗೆಯಾಗಿ ಸರ್ಕಾರಕ್ಕೆ ಪಾವತಿಸಬೇಕಾಗುತ್ತದೆ. ಕೇರಳದ ಲಾಟರಿ ವಿಚಾರದಲ್ಲಿ ಇದನ್ನು ನಾವು ತುಂಬಾ ಸಲ ನೋಡಿರಬಹುದು. ಅಷ್ಟೇ ಏಕೆ, ಇತ್ತೀಚಿನ ಚೆಸ್ ಚಾಂಪಿಯನ್ ಗುಕೇಶ್ ಕೂಡ ತಾನು ಗೆದ್ದ ಹಣದಲ್ಲಿ ತೆರಿಗೆ ನೀಡಬೇಕು ಎಂದು ಮೊದಲು ಹೇಳಲಾಗಿತ್ತು. ಆನಂತರ ಸೋಷಿಯಲ್ ಮೀಡಿಯಾದಲ್ಲಿ ನಡೆದ ತೀವ್ರ ಅಭಿಯಾನದಿಂದಾಗಿ ಇದರಲ್ಲಿ ವಿನಾಯಿತಿ ಕೊಡಲಾಯಿತು. ಅಂತೂ ಇಂತೂ ದೊಡ್ಡ ಮೊತ್ತ ದಿಢೀರಂತ ಕೈ ಸೇರಿದ್ರೆ ಅದರಲ್ಲಿ ಒಂದಷ್ಟನ್ನು ಸರ್ಕಾರಕ್ಕೆ ನೀಡಲೇಬೇಕಾಗುತ್ತದೆ. ಈ ವಿಚಾರ ಹನುಮಂತು ವಿಚಾರದಲ್ಲಿಯೂ ಹಾಗೆಯೇ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಗೆದ್ದ ಹನುಮಂತು ಗೆಲ್ಲೋ ಹಣವೆಷ್ಟು, ಅದರಲ್ಲಿ ಅವರಿಗೆ ಸಿಗೋದೆಷ್ಟು ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಹನುಮಂತು ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಅವರಿಗೆ 50 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ. ಆದರೆ 50 ಲಕ್ಷಕ್ಕೆ 50 ಲಕ್ಷ ವಿನ್ನರ್ ಕೈ ಸೇರೋದಿಲ್ಲ. ಸರ್ಕಾರ ದೊಡ್ಡ ಮೊತ್ತದ ತೆರಿಗೆಯನ್ನು ವಿಧಿಸುತ್ತದೆ. 50 ಲಕ್ಷದಲ್ಲಿ ತೆರಿಗೆ ಮೊತ್ತವನ್ನು ಸರ್ಕಾರಕ್ಕೆ ಪಾವತಿಸಬೇಕಾಗುತ್ತದೆ. ಹನುಮಂತು ಎಷ್ಟು ತೆರಿಗೆ ಸರ್ಕಾರಕ್ಕೆ ಕೊಡಬೇಕು ಅಂತ ನೋಡೋದಾದ್ರೆ, ಬಹುಮಾನ ಮೊತ್ತಗಳಿಗೆ ಸರ್ಕಾರ 30% ಟ್ಯಾಕ್ಸ್ ವಿಧಿಸುತ್ತದೆ. ಬರುವ ಅಷ್ಟು ಹಣದಲ್ಲಿ 30% ಹಣ ಸರ್ಕಾರಕ್ಕೆ ಕೊಡಬೇಕು. ಈ ತೆರಿಗೆ ಹನುಮಂತು ಕಟ್ಟಲ್ಲ. ಬದಲಾಗಿ ಆಯೋಜಕರೇ ಟ್ಯಾಕ್ಸ್ ಡಿಡಕ್ಟ್ ಮಾಡಿ ಉಳಿದ ಮೊತ್ತವನ್ನು ವಿನ್ನರ್ಗೆ ಕೊಡ್ತಾರೆ. ಹೀಗಾಗಿ ಹನುಮಂತುಗೆ ಸಿಗೋದು 35 ಲಕ್ಷ. ಆದರೂ ಇದು ಒಳ್ಳೆಯ ಮೊತ್ತವೇ. ವಿಜೇತರು 1% ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಸೆಸ್ ಪಾವತಿಸಬೇಕಾಗುತ್ತದೆ. ಇದರಿಂದ ಒಟ್ಟು ತೆರಿಗೆ ದರ 31.2% ಏರಿಕೆಯಾಗುತ್ತದೆ. ಬಹುಮಾನದ ಹಣವು 10 ಲಕ್ಷ ರೂಪಾಯಿಗಿಂತ ಹೆಚ್ಚಾಗಿದ್ದಲ್ಲಿ ಹೆಚ್ಚುವರಿಯಾಗಿ 10% ಶುಲ್ಕ ಪಾವತಿಸಬೇಕಾಗುತ್ತದೆ. ಒಟ್ಟು ಬಹುಮಾನದಲ್ಲಿ 15,60,000 ರೂಪಾಯಿ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತದೆ. ಈ ಎಲ್ಲ ತೆರಿಗೆಗಳು ಕಡಿತಗೊಂಡು ಹನುಮಂತು ಅವರಿಗೆ 34,40,000 ರೂಪಾಯಿ ನಗದು ಸಿಗಬಹುದು. ಬಿಗ್ ಬಾಸ್ ಮನೆಯಲ್ಲಿ ಮಜಾ ಮಾಡಬೇಕೆಂದು ಬಂದು ಕಪ್ ಗೆದ್ದು ಬೀಗಿರುವ ಹನುಮಂತು ಅವರು ಜಾನಪದ ಗಾಯಕ. ಅವರು ರಿಯಾಲಿಟಿ ಶೋ ಗೆದ್ದ ನಂತರವೂ ಹಾಡುವ ಅವಕಾಶಗಳನ್ನು ಕಳೆದುಕೊಂಡಿದ್ದರು. ಅವರಿಗೆ ದೊಡ್ಡ ಅವಕಾಶಗಳೇನೂ ಸಿಕ್ಕಿರಲಿಲ್ಲ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಹನುಮಂತು ಈ ಬಾರಿ ಬಿಗ್ ಬಾಸ್ ವಿನ್ನರ್ ಆಗಿ ಇತಿಹಾಸ ನಿರ್ಮಿಸಿದ್ದಾರೆ. ಇದುವರೆಗೂ ಯಾವ ಸೀಸನ್ನಲ್ಲೂ ವೈಲ್ಡ್ ಕಾರ್ಡ್ ಮೂಲಕ ಬಂದವರು ಗೆದ್ದಿಲ್ಲ. ಇದೀಗ ಹನುಮಂತು ಗೆದ್ದು ದಾಖಲೆ ಬರೆದಿದ್ದಾರೆ. ತ್ರಿವಿಕ್ರಮ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಜಗದೀಶ್ ಹಾಗೂ ರಂಜಿತ್ ಹೊಡೆದಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಬಳಿಕ ವೈಲ್ಡ್ ಕಾರ್ಡ್ ಮೂಲಕ ಹನುಮಂತು ದೊಡ್ಡಮನೆ ಒಳಗೆ ಬಂದರು. ಹನುಮಂತನ ಎಂಟ್ರಿ ಬಿಗ್ ಬಾಸ್ ಮನೆಗೆ ಹೊಸ ಕಳೆ ತಂದಿತ್ತು. ಹನುಮಂತು ಆರಂಭದಿಂದಲೂ ಒಂದೇ ರೀತಿಯಲ್ಲಿ ಆಟವಾಡಿದ್ರು. ಹನುಮಂತು ಮುಗ್ಧತೆ ಹಾಗೂ ಬುದ್ಧಿವಂತಿಕೆ ಎರಡೂ ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಇದಕ್ಕೆ ಹನುಮಂತು ಪಡೆದ ಮತಗಳು ಸಾಕ್ಷಿಯಾಗಿವೆ. ಹನುಮಂತನಿಗೆ 5 ಕೋಟಿಗೂ ಹೆಚ್ಚು ಮತಗಳು ಬಂದಿವೆ. ಬಿಗ್ ಬಾಸ್ ಸೀಸನ್ಗಳಲ್ಲಿ ಯಾರಿಗೂ ಇಷ್ಟೊಂದು ವೋಟ್ಗಳು ಬಂದಿಲ್ಲ ಎಂದು ಸುದೀಪ್ ಹೇಳಿದ್ರು. ಕಳೆದ ಸೀಸನ್ಗೆ ಹೋಲಿಕೆ ಮಾಡಿದ್ರೆ ಈ ಸೀಸನ್ನಲ್ಲಿ ಗೆದ್ದ ಸ್ಪರ್ಧಿಗೆ ಸಿಕ್ಕ ವೋಟುಗಳು 3 ಪಟ್ಟು ಹೆಚ್ಚಿವೆ. ಇದಕ್ಕೆ ಜನರು ಬಿಗ್ ಬಾಸ್ ಶೋ ಮೇಲೆ ಇಟ್ಟ ನಂಬಿಕೆಯೇ ಕಾರಣ ಎಂದಿದ್ದಾರೆ. ಹಾವೇರಿಯ ಸಣ್ಣ ಹಳ್ಳಿಯಲ್ಲಿ ಕುರಿ ಕಾಯುವ ಕಾಯಕ ಮಾಡ್ತಿದ್ದ ಹನುಮಂತು ಹಾಡು ಹಾಡ್ತಾ ಫೇಮಸ್ ಆಗಿದ್ರು. ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಸರಿಗಮಪ ಸಂಗೀತ ಕಾರ್ಯಕ್ರಮಕ್ಕೆ ಬಂದ ಬಳಿಕ ಹನುಮಂತು ಭಾರೀ ಜನಪ್ರಿಯತೆ ಗಳಿಸಿದ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಬಿಗ್ ಬಾಸ್ಗೆ ಸಂಬಂಧಿಸಿದ ಒಂದಷ್ಟು ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.